ಎಲ್ರಿಗೂ ನಮಸ್ಕಾರ. ಇದು ಕನ್ನಡ ಚಿತ್ರರಂಗದ ಒಂದು ಟ್ರೆಂಡ್ ಸೆಟ್ ಸಿನಿಮಾ. ಇದರ ಮೇಕಿಂಗ್ ಆಗಲಿ ಅಥವಾ ಇದರ ಹಿಂದಿರುವ ಆಲೋಚನಾ ಕ್ರಮ ಆಗಲಿ ಬಹಳ ಮಹತ್ವದ್ದು. ಕೇವಲ ಮನೋರಂಜನೆ ಅಷ್ಟೇ ಅಲ್ಲ, ವಿಚಾರ ಕೂಡ ಬಹಳ ಮುಖ್ಯ ಸಿನಿಮಾಕ್ಕೆ ಅನ್ನುವಂಥದ್ದನ್ನು ಈ ಚಿತ್ರ ತೋರಿಸಿದೆ. ಇದು ಒಂದು ರೀತಿಯ ತಿರುವಿನ ಚಿತ್ರ ಅಂತ ನಾನು ಭಾವಿಸಿದ್ದೇನೆ. ಕೇವಲ ಮನೋರಂಜನೆಯ ಚಿತ್ರ ಅಷ್ಟೇ ಅಲ್ಲ, ಮನೋರಂಜನೆಯನ್ನು ಮೀರಿ ಕನ್ನಡ ಚಿತ್ರರಂಗ ಹೋಗಬೇಕಾಗಿರುವಂಥ ಒಂದು ದಾರಿಯನ್ನು ಸ್ಪಷ್ಟವಾಗಿ ಇದು ತೋರುತ್ತೆ. ಸಂವಿಧಾನದ ಆಶಯಗಳು, ದುಡಿಯುವ ಜನರ ಪರವಾದ ಒಂದು ಚಿತ್ರ. ಈ ಚಿತ್ರವನ್ನು ದುಡಿಯುವವರು ನೋಡಬೇಕು. ದುಡಿಯುವವರಿಗಾಗಿ ಈ ಚಿತ್ರವನ್ನು ಮಾಡಿದ್ದಾರೆ. ವಿಜಯ್ ಮತ್ತು ಗೆಳೆಯ ಹಂಪಿ ಬಹಳ ಅದ್ಭುತವಾದಂತಹ ಒಂದು ಕಾಂಬಿನೇಷನ್ನು. ಈ ಚಿತ್ರದ ಆಲೋಚನಾ ಕ್ರಮವನ್ನು ನಾವು ಸ್ವಾಗತಿಸೋಣ. ಈ ಚಿತ್ರಕ್ಕೆ ಎಲ್ಲ ಬಗೆಯ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೇನೆ. ಜೈ ಭೀಮ್. ಜೈ ಭೀಮ್. ಎಲ್ಲರಿಗೂ, ವಿಶೇಷವಾಗಿ ನಾಡಿನ ಜನತೆಗೆ 77ರ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾನೆ. ಈ ಚಿತ್ರ ಸಾರ್ತಾ ಇರುವಂತಹ ಸಂಧಾನ ಅಲ್ಲ ಸಂವಿಧಾನ ಅನ್ನುವಂಥ ಬಹುದೊಡ್ಡ ಒಂದು ಸಂದೇಶವನ್ನು ಈ ಚಲನಚಿತ್ರ ಇವತ್ತು ಕನ್ನಡಿಗರಿಗೆ ಮತ್ತು ನಾಡಿಗೆ ಹೇಳಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಸಿದ್ಧಲಿಂಗಯ್ಯನವರ ಒಂದು ಹಾಡಿದೆ, ಕುರಿಗಳು ಕಾಯುವ ಕುರುಬನ ಕೂಗು ಜನರ ಮಾತು ಕವನ, ಹೆಣ್ಣು ತುಳುಕಿಸುವ ಕಣ್ಣೀರಿನ ಹನಿ ನನ್ನ ಜೀವನ ಕವನ ಅನ್ನುವಂಥ ಒಂದು ಹಾಡನ್ನು ಕವಿಗಳು ಬರೆದಿದ್ದರು. ಇವತ್ತು ಇಡೀ ಕನ್ನಡ ಚಿತ್ರರಂಗ ಒಂದು ಒರಳು ದಾರಿಯಲ್ಲಿರುವಾಗ ಒಂದು ಕ್ಲಾಸ್ ಮತ್ತು ಮಾಸನ್ನು ಗಮನದಲ್ಲಿಟ್ಕೊಂಡು ನೋಡುವಂಥ ನೋಡುಗನಿಗೆ ಅವನಿಗೆ ಏನನ್ನ ನಾವು ಹೇಳ್ತೀವಿ ಅನ್ನುವಂಥ ಬಹುದೊಡ್ಡ ಆಶಯವನ್ನು ಹೊತ್ತು ಈ ಒಂದು ಚಿತ್ರ ಇವತ್ತು ನಮಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಒಂದು ಈ ನೆಲದ ಮಣ್ಣಿನ ಒಂದು ದೊಡ್ಡ ತಾರೆಯಾಗಿ ಇವತ್ತು ನಮ್ಮ ವಿಜಯ್ ಅವರು ನಮ್ಮ ಮುಂದೆ ಬಂದಿದ್ದಾರೆ. ಹಾಗೆಯೇ ಅವರ ಮಗಳು ತುಂಬ ಅದ್ಭುತವಾದಂಥ ಕಲಾವಿದೆಯಾಗಿ ನಟಿಸಿರುವಂಥದ್ದು. ಕನ್ನಡ ಚಿತ್ರರಂಗಕ್ಕೆ ಒಂದು ಬಹುದೊಡ್ಡ ಒಂದು ಹೊಸ ಸ್ಟಾರನ್ನು ಕನ್ನಡಿಗರು ಇವತ್ತು ನೋಡುವಂಥದ್ದಾಗಿದೆ. ಹಾಗೆ ಇಡೀ ಚಿತ್ರದ ಪಾತ್ರಗಳಿದಾವಲ್ಲ, ಅವು ಕೇವಲ ಪಾತ್ರಗಳಲ್ಲ, ಅವು ಪಾತ್ರಗಳ ಒಳಗಡೆನೇ ತಮ್ಮ ಬದುಕನ್ನು, ತಮ್ಮ ಒಂದು ಸಹಜವಾದಂಥ ಒಂದು ಇದನ್ನು ಕೊಟ್ಟಿರುವಂಥದ್ದು. ಪ್ರತಿಯೊಬ್ಬರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಜೊತೆಗೆ ನಿರ್ದೇಶಕರು ನಮ್ಮ ಜಡೇಶ್ ಹಂಪಿಯವರ ಒಂದು ನಿರ್ದೇಶನ ಮತ್ತು ಅದು ಏನು ನಾವು ಚಿತ್ರ ಸಂಭಾಷಣೆ ಇದೆಯಲ್ಲ, ಅದ್ಭುತವಾದಂಥ ಸಂಭಾಷಣೆಯನ್ನು, ಹಾಡುಗಳನ್ನು, ಪರಿಸರವನ್ನು ಕೊಟ್ಟಿರುವಂಥದ್ದು. ವಿಶೇಷವಾಗಿ ಈ ಒಂದು ಸಂವಿಧಾನದ ದಿನ, ಇದು ಗಣರಾಜ್ಯೋತ್ಸವ ಅಂದರೂ ಸಂವಿಧಾನದ ದಿನ, ಇದು ಇಡೀ ಭಾರತಕ್ಕೆ ಮತ್ತು ನಮ್ಮ ಕನ್ನಡ ನಾಡಿಗೆ ಕೊಟ್ಟಿರುವಂಥ ಬಹುದೊಡ್ಡ ಆಶಯವನ್ನು ಹೊತ್ತಂಥ ಈ ಒಂದು ಚಿತ್ರ ಲ್ಯಾಂಡ್ ಲಾರ್ಡ್. ಯಾಕಂದರೆ ಈ ದೇಶ ಒಂದು ಕಾಲದಲ್ಲಿ ಭೂಮಾಲೀಕರ ವಶದಲ್ಲಿತ್ತು. ಮತ್ತೊಂದು ಅನೇಕ ಸಾಮಾಜಿಕ ಕಾರಣಗಳಿಗಾಗಿ ನಮ್ಮ ದೇಶ ಇವತ್ತಿಗೂ ನರಳುತ್ತಾ ಇದೆ. ಆದರೆ ಕೊನೆಯ ಸಂದೇಶ ತುಂಬ ಅದ್ಭುತವಾಗಿದೆ. ಇದು ಪ್ರಜಾಪ್ರಭುತ್ವ, ಇಲ್ಲಿ ಪ್ರಜಾಪ್ರಭುತ್ವನೇ ಉಳಿಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಯಾವ ದೊಡ್ಡ ನಾಯಕನೇ ಆಗಲಿ, ಅವನ ಮಹಾತ್ಮನಾಗಲಿ, ಅವನಿಗೆ ನೀವು ಗುಲಾಮರಾಗಿ ದೇಶವನ್ನು, ಪ್ರಜಾಪ್ರಭುತ್ವವನ್ನು ಅಡ ಇಡಬೇಡಿ ಅನ್ನುವಂಥ ಮಾತನ್ನು ಹೇಳುವಂಥ ಬಾಬಾ ಸಾಹೇಬರ ಕನಸನ್ನು ನಾವು ನನಸು ಮಾಡೋದಕ್ಕೆ ಈ ಚಿತ್ರ ಒಂದು ಬಹುದೊಡ್ಡ ಸಂದೇಶವನ್ನು ಕೊಟ್ಟಿದೆ ಅಂತ ಹೇಳ್ತಾ, ವಿಶೇಷವಾಗಿ ಈ ಚಿತ್ರವನ್ನು ಕನ್ನಡಿಗರಿಗೆ ಕೊಟ್ಟಂತಹ ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ದುನಿಯಾ ವಿಜಯ್ ಅವರಿಗೆ ಮತ್ತು ಆ ಚಲನಚಿತ್ರ ತಂಡಕ್ಕೆ ನಾನು ಕನ್ನಡಿಗರ ಪರವಾಗಿ, ಭಾರತೀಯರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದನ್ನು ಕನ್ನಡಿಗರು ಒಪ್ಕೋಬೇಕು, ನೋಡಬೇಕು, ಸಂತೋಷ ಪಡುವಂಥದ್ದಲ್ಲ, ಅದರಲ್ಲಿರುವಂತಹ ಸಾರಾಂಶವನ್ನು ಮತ್ತು ಸಂದೇಶವನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಜೈ ಭೀಮ್, ಜೈ ಭಾರತ್. ಗಣರಾಜ್ಯೋತ್ಸವದ ದಿನ ನಮ್ಮ ಗಣರಾಜ್ಯೋತ್ಸವದ ಆಚರಣೆ ಸಾರ್ಥಕವಾಯಿತು. ಗಣರಾಜ್ಯೋತ್ಸವದ ಉದ್ದೇಶ, ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಜಾರಿ ಬಂದಂಥ ಸಂವಿಧಾನ, ಅದರ ಆಶಯಗಳನ್ನು
ನಾವು ಈ ಸಿನಿಮಾ ನೋಡೋದ್ರ ಮೂಲಕ ಸಾರ್ಥಕ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ ಸೇರಿರೋರೆಲ್ಲ. ನಾನು ಕರ್ನಾಟಕ ರಾಜ್ಯದಲ್ಲಿ ಕೂಲಿಕಾರರ ನಡುವೆ ಕೂಲಿಕಾರ ಸಂಘ ಕಟ್ಟಿಕೊಂಡು ಒಂದು 40 ವರ್ಷದಿಂದ ಕೆಲಸ ಮಾಡ್ತಾಯಿರೋನು. ಈ ಸಿನಿಮಾ ನೋಡ್ತಾ ಇರೋವಾಗ ಗಂಗಾವತಿ, ಗುಲ್ಬರ್ಗ, ರಾಯಚೂರು ಮತ್ತು ಇಲ್ಲೇ ಮಂಡ್ಯ ಇಲ್ಲೆಲ್ಲ ಕಡೆ ಯಾವ ರೀತಿಯಾಗಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಭೂಮಾಲಕರ ಅಟ್ಟಹಾಸ ನಡೀತಾ ಇತ್ತು, ಯಾವ ರೀತಿಯಾಗಿ ನಮ್ಮ ಕೂಲಿಕಾರರು ಏನಾದರೂ ಕೂಡ ಸ್ವಲ್ಪ ಮಟ್ಟಿಗೆ ದೇವದಾಸಿಗಳ ಮಕ್ಕಳು ಜೀತಗಾರರಾಗಿದ್ದವರು ಅವರು ತಮ್ಮ ಹಕ್ಕನ್ನು ಸ್ವಲ್ಪ ಕೇಳಿದ್ರು ಕೂಡ ಹೇಗೆ ಅದೇ ಗದ್ದೆಗಳಲ್ಲಿ ಹಾಕ್ಕೊಂಡು ತುಳಿತಿದ್ರು ಅಂತ ಅನ್ನೋದನ್ನು ಕಣ್ಣಾರೆ ನಾನು ಹಲವಾರು ಬಾರಿ ನೋಡಿರೋನು ಮತ್ತು ಅದರ ವಿರುದ್ಧ ಭಾರಿ ದೊಡ್ಡ ಪ್ರಮಾಣದ ಸಂಘರ್ಷ ಎದ್ದಿದ್ದನ್ನು ಕೂಡ ನೋಡಿರೋನು. ಅಂಥ ಒಂದು ಸಂದರ್ಭದಲ್ಲಿ ಈ ಸಿನಿಮಾ ನಮ್ಮ ಈ ಕೂಲಿಕಾರರು ಇಡೀ ಕರ್ನಾಟಕ ರಾಜ್ಯದಲ್ಲಿ ದಲಿತರು, ಕೂಲಿಕಾರರು, ಬಡಜನರು, ಬರೀ ದಲಿತರು ಮಾತ್ರ ಅಲ್ಲ, ದಲಿತೇತರ ಕೂಲಿಕಾರರು ಮತ್ತು ಬಡಜನರು ಕೂಡ ಯಾವ ರೀತಿಯಾಗಿ ಈ ಭೂಮಾಲಕರ ಜಮೀನ್ದಾರರ ಅಟ್ಟಹಾಸಗಳಿಗೆ ನಲಗಿ ಹೋಗಿದ್ದರು ಅಂತ ನಾನು ಅದನ್ನು ಮತ್ತೆ ನೆನಪಿಗೆ ತರುವಂಥ ಒಂದು ಸಿನಿಮಾ. ಮತ್ತು ಅದರ ಇಂಥ ಒಂದು ಕಥೆಯನ್ನು ತಗೊಂಡು ಸಿನಿಮಾ ಮಾಡೋದಕ್ಕೆ ಭಾಳ ಧೈರ್ಯ ಬೇಕು. ಅಂಥ ಧೈರ್ಯವನ್ನು ಈ ಸಿನಿಮಾವನ್ನು ಮಾಡಿದಂಥ ದುನಿಯಾ ವಿಜಯ್ ಅವರಾಗಲಿ ಮತ್ತು ನಿರ್ದೇಶಕರಾದಂಥ ಜಡೇಶ್ ಹಂಪಿಯವರಾಗಲಿ ಮತ್ತು ನಿರ್ಮಾಪಕರುಗಳಾಗಲಿ ಅವರೆಲ್ಲರಿಗೂ ಕೂಡ ನಾವೆಲ್ಲರೂ ಸೇರಿ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿದೆ. ಮತ್ತು ಅವರೆಲ್ಲರೂ ಕೂಡ ನಮ್ಮ ವಂದನೆಗಳಿಗೆ ಅರ್ಹರು. ಇಂಥ ಸಿನಿಮಾ ಜಯಿಸಬೇಕು. ಕರ್ನಾಟಕದಾದ್ಯಂತ ಲಕ್ಷಾಂತರ ಜನ ಸಿನಿಮಾ ನೋಡಬೇಕು ಮತ್ತು ಆ ಮೂಲಕ ಈ ಸಿನಿಮಾನ ಗೆಲ್ಲಿಸಿದ್ರೆ ಇಂಥ 10 ಸಿನಿಮಾ ಬರೋದಕ್ಕೆ ಅವಕಾಶ ಆಗುತ್ತೆ. ಒಳ್ಳೆಯ ಥೀಮ್ ಇರುವಂಥ ಸಿನಿಮಾಗಳು ಬರೋದಕ್ಕೆ ಅವಕಾಶ ಆಗುತ್ತೆ. ಕೇವಲ ತಮಿಳುನಾಡು, ಕೇರಳ ಮತ್ತು ಇಂಥ ಬೇರೆ ಬೇರೆ ರಾಜ್ಯಗಳಿಗೆ ಇಂಥ ಸಿನಿಮಾಗಳಿಗಾಗಿ ಆ ಭಾಷೆಗಳ ಥಿಯೇಟ್ರ್ಗಳಿಗೆ ಸಿನಿಮಾಗಳಿಗೆ ಹೋಗೋದಕ್ಕೆ ಬದಲಾಗಿ ಕರ್ನಾಟಕದ್ದೇ ಆದಂಥ ಕನ್ನಡದ್ದೇ ಆದಂಥ ಸಿನಿಮಾಗಳು ಬರೋದಕ್ಕೆ ಅವಕಾಶ ಆಗುತ್ತೆ. ಅದರಿಂದಾಗಿ ಲಕ್ಷಾಂತರ ಜನ ಈ ಸಿನಿಮಾವನ್ನು ನೋಡೋದ್ರ ಮೂಲಕ ಸಂವಿಧಾನವನ್ನು ಗೆಲ್ಲಿಸಲಿ. ಸಂವಿಧಾನ ಎಲ್ಲ ಹಳ್ಳಿಗಳಲ್ಲೂ ಕೂಡ ಆಳ್ವಿಕೆ ಮಾಡೋದಕ್ಕೆ ಅದು ಜನ ತಲೆ ಎತ್ತಿ ನಿಲ್ಲೋದಕ್ಕೆ ಸಾಧ್ಯ ಆಗಲಿ ಅದರಿಂದ ಅಂತೇಳಿ ನಾನು ಆಶಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಅದ್ಭುತವಾದಂತಹ ಸಿನಿಮಾ ಇವತ್ತು ನಾನು ನೋಡಿದ್ದು. ಇಡೀ ಸಿನಿಮಾ ಅನ್ನುವಂಥದ್ದು ಭಾಳ ಒಂದು ಸಂವೇದನಾಶೀಲವಾದಂಥ ಒಂದು ಸೂಕ್ಷ್ಮ ಸಂವೇದನೆಯನ್ನು ಒಳಗೊಂಡಿರುವಂಥ ಸಿನಿಮಾ. ಸಾಮಾನ್ಯವಾಗಿ ನಮ್ಮ ಕನ್ನಡದಲ್ಲಿ ಈ ಸಾಮಾಜಿಕ ಸಂದೇಶ ಇರುವಂತಹ ಮತ್ತು ಈ ಭಾಳ ಸೂಕ್ಷ್ಮವಾದಂಥ ಸಿನಿಮಾಗಳು ಬರಲ್ಲ ಅನ್ನುವಂಥ ಆರೋಪ ಇದೆ. ಬಹುಶಃ ಅಂಥ ಆರೋಪವನ್ನು ತಪ್ಪು ಅಂತ ಸಾಬೀತುಪಡಿಸುವಂಥ ಒಂದು ಅದ್ಭುತವಾದಂಥ ಒಂದು ಸಿನಿಮಾ ಕೇವಲ ಕಮರ್ಷಿಯಲ್ ಮಾತ್ರ ಆಗಿಲ್ಲ. ಇದು ಅದ್ರ ಜೊತೆಗೆ ಒಂದು ಅದ್ಭುತವಾದಂಥ ಒಂದು ಗಟ್ಟಿ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದೆ. ನಿಜಕ್ಕೂ ಸಹ ಇವತ್ತು ಎಲ್ಲ ಸಮಾಜದ ಎಲ್ಲ ವರ್ಗದವರು ಸಹ ಯಂಗ್ ಜನ್ರೇಷನಿಂದ ಹಿಡಿದು ಯುವ ಪೀಳಿಗೆಯಿಂದ ಹಿಡಿದು ಪ್ರತಿಯೊಬ್ಬರು ಸಹ ನೋಡಬೇಕಾದಂಥ ಸಿನಿಮಾದಲ್ಲಿ ಎಲ್ಲ ನಟರು ಪ್ರತಿಯೊಬ್ಬರು ರಿತನ್ಯ ಅವ್ರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕೆಂದರೆ ಇದು ಅವರ ಮೊಟ್ಟ ಮೊದಲ ಸಿನಿಮಾ ಅಂತ ಅನಿಸೋದೇ ಇಲ್ಲ. ಅಷ್ಟು ಒಂದು ನುರಿತವಾದಂಥ ಒಂದು ನಟನೆಯನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಮತ್ತು ನಿರ್ದೇಶಕರಿಗೂ ಅಷ್ಟೇ ಭಾಳ ಅದ್ಭುತವಾದಂತಹ ಒಂದು ಸಿನಿಮಾವನ್ನು ಕೊಟ್ಟು ಒಂದು ಹೊಸ ಭರವಸೆಯನ್ನು ಹುಟ್ಟಿಸಿದ್ದಾರೆ. ಮತ್ತು ದುನಿಯಾ ವಿಜಯ್ ಅವ್ರ ಬಗ್ಗೆ ಅಂತೂ ಹೇಳೋಕ್ಕೆ ಬೇಕಾಗಿಲ್ಲ. ಯಾಕೆಂದರೆ ಈಗಾಗಲೇ ನಾವು ಸಾಕಷ್ಟು ಅವರ ಸಿನಿಮಾಗಳನ್ನು ನೋಡಿದ್ದೀವಿ. ಇದರಲ್ಲಂತೂ ಅವರ ನಟನೆ ಅನ್ನುವಂಥದ್ದು ಎಷ್ಟು ಮನಸ್ಸನ್ನು ಮುಟ್ಟುತ್ತೆ ಅಂತ ಅಂದರೆ ನಿಜಕ್ಕೂ ಸಹ ಇದೊಂದು ಅದ್ಭುತವಾದಂಥ ಸಿನಿಮಾ. ಪ್ರತಿಯೊಬ್ಬರೂ ಸಹ ನಾವೆಲ್ಲರೂ ಸಹ ನೋಡಬೇಕು ಸಿನಿಮಾವನ್ನು, ಎಲ್ಲರೂ ಸಹ ಗೆಲ್ಲಿಸಬೇಕು. ನಮಸ್ಕಾರ. ನಾನು ಡಾಕ್ಟರ್ ಬಸವರಾಜು BC, ಈ ದಿನ .com ಮತ್ತು ಜಾಗೃತ ಕರ್ನಾಟಕ. ನಾವೆಲ್ಲ ಗಮನಿಸಿದ್ದೀವಿ, ಇತ್ತೀಚಿನ ದಿನಗಳಲ್ಲಿ ಸಂವಿಧಾನದ ಬಗ್ಗೆ ಹೆಚ್ಚಿನ ಎಚ್ಚರ ಸಮಾಜದಲ್ಲಿ ಮೂಡ್ತಾ ಇದೆ. ಆದರೆ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಸಂವಿಧಾನದ ಆಶಯವನ್ನು ಮುಖ್ಯವಾಗಿ ಇಟ್ಕೊಂಡು ಸಿನಿಮಾಗಳು ಬಂದಿರಲಿಲ್ಲ ಅಥವಾ ಧೈರ್ಯ ತೋರಿಸಿರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಈ ಚಿತ್ರತಂಡ ಏನು ಸಂವಿಧಾನದ ಆಶಯ, ಸಂವಿಧಾನ ಈ ಸಮಾಜವನ್ನು ಕಾಪಾಡುತ್ತೆ, ಸಂವಿಧಾನದ ಆಶಯವನ್ನು ಸಂವಿಧಾನದ ಮುಖ್ಯ ಆಶಯವಾದ ಸಮಾನತೆ ಹಳ್ಳಿಗೂ ತಲುಪಬೇಕು ಅನ್ನೋ ಸಂದೇಶ ಇಟ್ಕೊಂಡು ಸಿನಿಮಾ ಮಾಡಿದೆಯಲ್ಲ, ಇಡೀ ಸಿನಿಮಾ ತಂಡಕ್ಕೆ ನಾವು ಇಡೀ ಕನ್ನಡಿಗರ ಪರವಾಗಿ ಒಂದು ದೊಡ್ಡ ಅಭಿನಂದನೆಯನ್ನು ಹೇಳಬೇಕು. ಮತ್ತು
ಇದನ್ನು ಇನ್ನೂ ಹೆಚ್ಚಿನ ಜನ ನೋಡಬೇಕು. ಮುಖ್ಯವಾಗಿ ನನಗೆ ಅನಿಸ್ತಾ ಇರ್ತಕ್ಕಂಥದ್ದು, ಮೊದಲನೇದಾಗಿ ನಾನು ನಿರ್ದೇಶಕರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಎರಡನೇದಾಗಿ ಅತಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು, ದುನಿಯಾ ವಿಜಯ್ ಅವರು ಒಬ್ಬ ಮಾಸ್ ಹೀರೋ ಆಗಿ ಈ ಥರ ಸಬ್ಜೆಕ್ಟನ್ನು ಎತ್ಕೊಂಡು ಸಿನಿಮಾದಲ್ಲಿ ಮಾಡಿದಾರಲ್ಲ, ಇದಕ್ಕೆ ನಾವು ಅವ್ರಿಗೆ ದೊಡ್ಡ ಅಭಿನಂದನೆಯನ್ನು ಮತ್ತು ಅವರ ಧೈರ್ಯ ತೊಗೊಂಡಿದ್ದಾರಲ್ಲ, ಅದಕ್ಕೆ ನಿಜಕ್ಕೂ ಇಡೀ ಕನ್ನಡಿಗರ ಪರವಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ. ದೊಡ್ಡ ಅಭಿನಂದನೆಯನ್ನು ಅವ್ರಿಗೆ ಹೇಳಬೇಕು. ಮತ್ತು ಅನೇಕರು ಅಲ್ಲಲ್ಲಿ ಮಾತಾಡ್ತಾ ಇದ್ದಾರೆ, ಏನು ಅಂತಂದರೆ ಇಂಥ ಸಿನಿಮಾ ಮಾಡಿದಾರಲ್ಲ ಇದು ಗೆಲ್ಲುತ್ತಾ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ಪ್ರೊಡ್ಯೂಸರ್ಗಳಿಗೆ ಹೆದರಿಕೆ ಆಗಬೇಕು ಆ ಥರ ಮಾತುಗಳನ್ನ ಕೆಲವರು ಆಡ್ತಾ ಇದ್ದಾರೆ. ಆದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದರೆ, ಇಂಥ ಸಂದರ್ಭದಲ್ಲಿ ಇಂಥ ಸಿನಿಮಾವನ್ನು ಕನ್ನಡಿಗರು ಗೆಲ್ಲಿಸಬೇಕು. ಮತ್ತು ಕೆಲವರು ಇಂಥ ಸಿನಿಮಾ ಮಾಡ್ತಾ ಇದ್ದಾರೆ, ಈ ಸಬ್ಜೆಕ್ಟ್ಗಳನ್ನ ಗೆಲ್ಲುತ್ತಾ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೆ ಪ್ರೊಡ್ಯೂಸರ್ಗಳು ಇಂಥ ಒಂದು ಸಿನಿಮಾ ಮಾಡಿ ಧೈರ್ಯ ತೋರಿಸಿದ್ದಾರೆ. ಮತ್ತು ಸಮಾಜಕ್ಕೆ ಈ ಥರ ಸಿನಿಮಾಗಳನ್ನ ಮಾಡೋದ್ರಿಂದ ಕನ್ನಡ ಸಿನಿಮಾ ರಂಗದ ಕೀರ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಇಡೀ ಕನ್ನಡ ಜನತೆ ಇಂಥ ಸಿನಿಮಾಗಳನ್ನ ಗೆಲ್ಲಿಸಬೇಕು. ಇದರಿಂದ ಈ ಥರ ಸಿನಿಮಾಗಳನ್ನ ಇನ್ನೂ ಮುಂದಕ್ಕೆ ಮಾಡಲಿಕ್ಕೆ ದೊಡ್ಡ ಒಂದು ಉತ್ತೇಜನವನ್ನು ಈ ಚಿತ್ರತಂಡಕ್ಕೂ ಪ್ರೊಡ್ಯೂಸರ್ಗಳಿಗೂ ದುನಿಯಾ ವಿಜಯ್ ಅಂತ ಒಂದು ಸಾಮಾಜಿಕ ಕಳಕಳಿ ಉಳ್ಳಂಥ ಮಾಸ್ ಹೀರೋಗೂ ಈ ಕನ್ನಡ ಜನತೆ ಒಂದು ಸಂದೇಶ ಕೊಡಬೇಕು ಅಂತ ನಾನು ಇದ್ರ ಮೂಲಕ ಹೇಳ್ತೀನಿ. ಮತ್ತೊಮ್ಮೆ ಇಡೀ ಚಿತ್ರರಂಗಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು. ನಾನು SY ಗುರುಶಾಂತ್, ಸೌಹಾರ್ದ ಕರ್ನಾಟಕದ ಸಂಚಾಲಕರಲ್ಲಿ ಒಬ್ಬನು. ಈ ಸಿನಿಮಾ ನಮ್ಮ ವ್ಯವಸ್ಥೆಯ ಒಂದು ಕ್ರೌರ್ಯವನ್ನು, ಎಲ್ಲ ಮುಖಗಳಲ್ಲಿರುವಂಥ ಕ್ರೌರ್ಯವನ್ನು ಅದು ಬಿಚ್ಚಿಟ್ಟಿದೆ. ಅದನ್ನು ಕೇವಲ ಆರ್ಥಿಕ ಅಥವಾ ಸಾಮಾಜಿಕ ಶೋಷಣೆ ಮಾತ್ರ ಅಲ್ಲ, ಈ ಮೂಲಕವಾಗಿ ಒಂದು ಇಡೀ ದುಡಿಯುವ ವರ್ಗವನ್ನು, ಒಂದು ದೊಡ್ಡ ಸಮುದಾಯವನ್ನು ಹೇಗೆ ಈ ವ್ಯವಸ್ಥೆ ಸುಲಿಗೆ ಮಾಡ್ತದೆ, ದಬ್ಬಾಳಿಕೆ ನಡೆಸ್ತದೆ ಅಂತ ಅನ್ನುವಂಥದ್ದನ್ನು ಭಾಳ ಒಂದು ಉತ್ತಮವಾದಂಥ ರೀತಿಯಲ್ಲಿ ಅನಾವರಣ ಮಾಡಿದ್ದಾರೆ. ಈ ಸಿನಿಮಾ ಆ ದೃಷ್ಟಿಯಲ್ಲಿ ಭಾಳ ಮಹತ್ವದಾದಂಥ ಒಂದು ಸಿನಿಮಾ. ಇವತ್ತು ಎಷ್ಟೋ ಸಿನಿಮಾಗಳಲ್ಲಿ ಭಾಳಷ್ಟು ರೀತಿಯಲ್ಲಿ ಮೌಢ್ಯತೆಯನ್ನು ವಿಜೃಂಭಿಸುವಂಥದ್ದು ನಡೀತದೆ, ಅಂಧಶ್ರದ್ಧೆಯನ್ನು ವಿಜೃಂಭಿಸೋದು ನಡೀತದೆ, ಜನರನ್ನು ಬೇರೆ ರೀತಿಯಲ್ಲಿ ದಾರಿ ತಪ್ಪಿಸುವಂಥ ಅನೇಕ ಪ್ರಯತ್ನಗಳಿರ್ತವೆ. ಆದರೆ ಈ ಸಿನಿಮಾ ವಾಸ್ತವದ ಕಡೆಯಲ್ಲಿ ಇದು ನಮ್ಮನ್ನು ಕೊಂಡೊಯ್ತದೆ. ಅಷ್ಟು ಮಾತ್ರನೇ ಅಲ್ಲ, ನಮ್ಮ ಸಂವಿಧಾನಬದ್ಧ ಆಡಳಿತವನ್ನು ಇದು ಪ್ರತಿಪಾದನೆಯನ್ನು ಮಾಡ್ತಾ ಇದೆ. ಅದನ್ನು ಆ ದೃಷ್ಟಿಯಲ್ಲಿಯೂ ಕೂಡ ಈ ಸಿನಿಮಾದ ಒಂದು ಭಾಳಷ್ಟು ಅದರ ಡೈಲಾಗ್ಸ್ಗಳು, ಆ್ಯಕ್ಷನ್ ವಿಷಯದಲ್ಲಂತೂ ಅದು ಯಾವುದೇ ರೀತಿಯಲ್ಲಿ ನಾವು ಕಡಿಮೆ ಅಂತ ಅನ್ನೋಕ್ಕಾಗೋದಿಲ್ಲ. ವಿಶೇಷವಾಗಿ ಹೊಸದಾಗಿ ನಟನೆ ಮಾಡ್ತಿರೋಂಥವ್ರನ್ನು ಕೂಡ ಭಾಳ ಉತ್ತಮವಾದಂಥ ರೀತಿಯಲ್ಲಿ ಮಾಡಿದ್ದಾರೆ. ಈ ಸಿನಿಮಾ ನಮ್ಮ ವಾಸ್ತವವನ್ನು ತೆಗೆದಿಡುತ್ತಿರೋದರಿಂದ ಇದು ಕರ್ನಾಟಕ ರಾಜ್ಯದ ಒಳಗಡೆಯಲ್ಲೂ ಕೂಡ ಎಲ್ಲ ಕಡೆಗಳಲ್ಲಿ ಇದನ್ನು ಹೆಚ್ಚೆಚ್ಚು ಪ್ರೋತ್ಸಾಹಿಸಬೇಕು. ಇಲ್ಲಿ ಈ ಸಿನಿಮಾದಲ್ಲಿ ಇನ್ನಷ್ಟು ಜನರಿಗೆ ಒಂದು ಹೆಚ್ಚಿನ ಒಂದು ರೋಲನ್ನು ಅವರೂ ಕೂಡ, ಜನನೂ ಕೂಡ ತಾವು ಸಂವಿಧಾನಬದ್ಧವಾದಂಥ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು ಅನ್ನೋಂಥ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಲ್ಲಿ ಇದು ಭಾಳಷ್ಟು ಒಂದು ಸಾರ್ಥಕತೆಯನ್ನು ಪಡೀತದೆ ಅಂತಂದೇಳಿ ನನಗನ್ನಿಸೋಂಥದ್ದು. ಸಿನಿಮಾದ ತಂಡಕ್ಕೆ, ಅದರ ನಿರ್ಮಾಪಕರಿಗೆ, ಆ ಸಂಭಾಷಣೆ ಬರೆದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸರ್ ನಮಸ್ಕಾರ. ತುಂಬ ಚೆನ್ನಾಗಿ ಬಂದಿದೆ ವಿಜಯ್ ಅವರು ಮಾಡಿರ್ತಕ್ಕಂಥ ಸಿನಿಮಾ. ಹಿಂದೆ ನಾವು ಸತ್ಯಜಿತ್ ರಾಯ್ ಮತ್ತು ಓಂಪುರಿ ನಟನೆ ಚಿತ್ರಗಳನ್ನ, ಇಂಥ ಚಿತ್ರಗಳನ್ನು ಭಾಳಷ್ಟು ನೋಡ್ತಾ ಇದ್ವಿ. ಇದು ಅಪ್ಡೇಟ್ ಆಗಿದೆ, ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಿದೆ. ಎರಡೂ ರೀತಿಯ ಕಲಾತ್ಮಕ ಮತ್ತು ವಾಣಿಜ್ಯ ಎರಡನ್ನೂ ಬೆರೆಸಿ ಒಳ್ಳೆಯ ಉದ್ದೇಶಗಳನ್ನು ನಿರ್ದೇಶಕರು ಎಲ್ಲ ತಂಡ ಭಾಳ ಚೆನ್ನಾಗಿ ಕೊಟ್ಟಿದೆ. ಮುಂದೆ ಇಂಥ ಚಿತ್ರಗಳು ಹೆಚ್ಚು ಹೆಚ್ಚು ಬರಬೇಕು. ನಮ್ಮ ಯುವಕರಿಗೆ ಇದು ಒಂದು ಆದರ್ಶ ಆಗಬೇಕು. ಯಾಕಂದರೆ ಹಿಂದೆ ನಾವು ನೋಡ್ತಾ ಇದ್ವಿ ಅನಂತನಾಗ್ ಮಾಡ್ತಕ್ಕಂಥ ಚಿತ್ರಗಳು, ಆಮೇಲೆ ಕನ್ನಡದಲ್ಲೂ ಕೂಡ ಸ್ವಲ್ಪ ನಮ್ಮ ಅಣ್ಣ ಅವರು ರಾಜ್ಕುಮಾರ್ ಕೂಡ ಸಂಬಂಧಿಯ ಸವಾಲಲ್ಲಿ ಇಂಥ ಒಂದು ಥೀಮನ್ನು ತೊಗೊಂಡಿದ್ರು. ಆದರೆ ಇದು ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಿ ಎರಡೂ ಕೂಡ ಆಫ್ ಬೀಟ್ ಮೂವಿಗಳು ಮತ್ತು ಮೈನ್ ಸ್ಟ್ರೀಮ್ ಮೂವಿಗಳು ಎರಡೂ ಬೆರ್ತಂಥ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ನಿಜವಾಗಿ ಇದು ಯುವಕರಿಗೆ ತಲುಪುತ್ತೆ. ಯುವಕರಿಗೆ ತಲುಪಿ ಕಾನ್ಸ್ಟಿಟ್ಯೂಷನನ್ನು ಅಪೋರ್ಟ್ ಮಾಡ್ತಕ್ಕಂಥ ಮೆಸೇಜ್ ಇದೆ. ದಯವಿಟ್ಟು ಎಲ್ಲ ಯುವಕರು ನೋಡಬೇಕು ಅಂತ ನಿಮ್ಮ ಮೂಲಕ ಹೇಳ್ತೇನೆ. ನಮಸ್ಕಾರ. ಜೈ ಭೀಮ್. ಜೈ ಭೀಮ್. ಜೈ ಭೀಮ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಲ್ಯಾಂಡ್ಲಾರ್ಡ್ ಸಿನಿಮಾದ ಒಂದು ವಿಶೇಷ ಪ್ರದರ್ಶನವನ್ನು ನಮ್ಮ ನಿರ್ಮಾಪಕರು ಮತ್ತು ದುನಿಯಾ ವಿಜಯ್ ಸರು, ಜಡೇಶ್ ಹಂಪಿಯವರು, ಇಲ್ಲಿ ಬಂದಿರುವಂಥ ಮಾಸ್ತಿ ಉಪ್ಪಾರಳ್ಳಿಯವರು ಎಲ್ಲರೂ ಕೂಡ ಇವತ್ತೊಂದು ವಿಶೇಷ ಪ್ರದರ್ಶನವನ್ನು ಈ ನಾಡಿನ ರೈತ ಚಳುವಳಿಯಲ್ಲಿರುವಂಥವ್ರು, ವಿವಿಧ ಚಳುವಳಿಗಳಲ್ಲಿ ಹೋರಾಟಗಳಲ್ಲಿ ಭಾಗವಹಿಸಿರುವಂಥವ್ರು ಈ ವಿಶೇಷ ಪ್ರದರ್ಶನವನ್ನು ಇವತ್ತು ನೋಡಿದ್ರು. ಒಂದು ಲ್ಯಾಂಡ್ಲಾರ್ಡ್ ಸಿನಿಮಾ, ಲ್ಯಾಂಡ್ಲಾರ್ಡ್ ಅನ್ನೋದು ಯಾಕೆ ಆಗಬೇಕು ಅನ್ನೋ ಒಂದು ವ್ಯಕ್ತಿತ್ವವನ್ನು ಪ್ರತಿನಿಧಿಸುವಂಥ ಒಂದು ಸಿನಿಮಾ ಆಗಿದೆ. ಇವತ್ತು ದುನಿಯಾ ವಿಜಯ್ ಅವರು ತುಂಬ ಅದ್ಭುತವಾದಂಥ ನಟನೆಯನ್ನು ಮಾಡಿದ್ದಾರೆ. ಸಂಭಾಷಣೆ ಬರೆದಿರುವಂಥ ಮಾಸ್ತಿ ಉಪ್ಪಾರಳ್ಳಿಯವ್ರ ಸಂಭಾಷಣೆ ಅದ್ಭುತವಾಗಿದೆ.
ಜಡೇಶ್ ಹಂಪಿಯವರ ನಿರ್ದೇಶನ ಮತ್ತು ನಿರ್ಮಾಪಕರು ಸತ್ಯಪ್ರಕಾಶ್ ಅವರ ಒಂದು ಬಂಡವಾಳ ಏನಿದೆ, ಎಲ್ಲೂ ಕೂಡ ಸಿನಿಮಾ ಯಾರಿಗೂ ಕೂಡ ಬೋರ್ ಹೊಡ್ಸಲ್ಲ. ಅದ್ಭುತವಾದಂಥ ಒಂದು ನರೇಶನನ್ನು ಕಟ್ಕೊಟ್ಟಿದ್ದಾರೆ. ಈ ಸಿನಿಮಾ ಇವತ್ತು ಸಂವಿಧಾನವನ್ನು ಅಡಾಪ್ಟ್ ಮಾಡ್ಕೊಂಡಂಥ ದಿನ, ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇರುವಂಥ ದಿನ. ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಸಂವಿಧಾನ ಯಾಕೆ ಬೇಕು ಅನ್ನೋ ಒಂದು ವಿಚಾರವನ್ನು ಇವತ್ತು ಈ ಸಿನಿಮಾ ಪ್ರತಿನಿಧಿಸ್ತಾ ಇದೆ. ಈ ಸಿನಿಮಾವನ್ನು ಕನ್ನಡಿಗರು ನೋಡಬೇಕು, ಹೊಸ ತಲೆಮಾರಿನ ಯುವಕರು ಈ ಸಿನಿಮಾವನ್ನು ನೋಡಬೇಕು ಅಂತೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಎಲ್ರಿಗೂ ಜೈ ಭೀಮ್. ನಾನು ಡಾಕ್ಟರ್ ಹುಲಿಕುಂಟ ಮೂರ್ತಿ ಅಂತ, ಕನ್ನಡ ಟೀಚ್ ಮಾಡ್ತೀನಿ, ಮೇಸ್ಟ್ರು. ಈಗ ಕನ್ನಡದಲ್ಲಿ ತುಂಬ ಮುಖ್ಯವಾಗಿರುವಂಥ ಕಾಲಘಟ್ಟದಲ್ಲಿದ್ದೀವಿ ನಾವು. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿದೆ, ಕಾಟೇರ ಅಂತ ಒಂದು ಮೂವಿ ಕತೆ ಬರೆದು ಕನ್ನಡದಲ್ಲಿ ಈ ನೆಲದ ಮಕ್ಕಳ ಕತೆ ಹೇಳಿದಂಥ ಜಡೇಶ್ ಅವರು ನಿರ್ದೇಶನ ಮಾಡಿರೋ ಸಿನಿಮಾ ಲ್ಯಾಂಡ್ ಲಾರ್ಡ್. ಈ ಲ್ಯಾಂಡ್ ಲಾರ್ಡ್ ಸಿನಿಮಾದ ರಾಚೈನ್ ಪಾತ್ರದಲ್ಲಿ ಮಿಂಚಿರುವಂತಹ ನಮ್ಮೆಲ್ಲರ ಪ್ರೀತಿಯ ವಿಜಯ್ ಅವರು, ದುನಿಯಾ ವಿಜಯ್ ಅವರು ಕರ್ನಾಟಕಕ್ಕೆ ಮತ್ತು ದಕ್ಷಿಣ ಭಾರತಕ್ಕೆ, ಅದ್ರ ಮುಖಾಂತರ ಇಡೀ ಭಾರತಕ್ಕೆ ಒಂದು ದೊಡ್ಡ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಈ ನೆಲದ ಮಕ್ಕಳ ಕಥೆ ಹೇಳೋದಕ್ಕೆ ಕನ್ನಡ ಇಂಡಸ್ಟ್ರಿ ಹೆದರ್ಕೊಳ್ತಿದ್ದಂಥ ಸಂದರ್ಭದಲ್ಲಿ ಲ್ಯಾಂಡ್ ಲಾರ್ಡ್ ಅನ್ನೋ ಒಂದು ಸಿನಿಮಾನ ಮಾಡಿ ಭೂಮಿ ಇಲ್ಲದೇ ಇರೋವ್ರ ಬಗ್ಗೆ, ಭೂಮಿ ಇರೋರು ಏನು ಮಾಡಬೇಕು, ಬೇರೆಯವ್ರು ಏನು ಮಾಡಬೇಕು, ಈ ಥರ ತಾರತಮ್ಯ ಎಲ್ಲಿಂದ ಹುಟ್ಟುತ್ತೆ, ಯಾವ ರೀತಿಯಲ್ಲಿ ತಾರತಮ್ಯನ ಹೋಗಲಾಡಿಸ್ಬೋದು ಅನ್ನೋ ರೀತಿಯಲ್ಲಿ ಒಂದು ಸಂವಿಧಾನದ ಪರವಾಗಿರುವಂಥ ಸಂವಿಧಾನ ಪದ್ಧತಿಯ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಈ ಸಿನಿಮಾ ಓಡಬೇಕು. ಇದು ತುಂಬ ಮುಖ್ಯವಾಗಿ ಮನೆ ಮಕ್ಕಳು, ಕುಟುಂಬ ಕುತ್ಕೊಂಡು ನೋಡುವಂತಹ ಸಿನಿಮಾ ಇದು. ಈಗಾಗಲೇ ಇಡೀ ಕರ್ನಾಟಕದಾದ್ಯಂತ ಎಲ್ಲ ರೀತಿಯ ಜನವರ್ಗಗಳು ಈ ಸಿನಿಮಾನ ಕೊಂಡಾಡ್ತಿದ್ದಾರೆ, ನೋಡ್ತಿದ್ದಾರೆ. ವಿದ್ಯಾರ್ಥಿಗಳು ಬಂದಿದ್ದರು ಇವತ್ತು ಮುಖ್ಯವಾಗಿ ಈ ಶೋಗೆ, ಯುವಜನರು ಇದನ್ನು ಕೊಂಡೊಯ್ತಾ ಇದ್ದಾರೆ. ಎಲ್ಲರೂ ಈ ಸಿನಿಮಾವನ್ನು ನೋಡಬೇಕು, ಇಂಥದನ್ನು ಬೆಳೆಸಬೇಕು. ಈ ಒಂದು ಪ್ರಯತ್ನಕ್ಕೆ ನಾನು ದುನಿಯಾ ವಿಜಯ್ ಸರ್ ಅವರಿಗೆ ಮತ್ತು ಜಡೇಶ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಜೈ ಭೀಮ್. ಎಲ್ರಿಗೂ ಜೈ ಭೀಮ್. ಏನಪ್ಪ ಅಂದರೆ ನಮಗೆ ಒಂಥರ ಹಬ್ಬ ಇದ್ದಂಗೆ ಆಯ್ತು. ಇವಾಗ ಗಣರಾಜ್ಯೋತ್ಸವದ ಜೊತೆಗೆ ಒಂದು ಹಬ್ಬ, ಸಾಂವಿಧಾನಿಕ ಹಬ್ಬ ಇದು ನಮಗೆ. 21ನೇ ಶತಮಾನದಲ್ಲಿ ಒಂದು ಐತಿಹಾಸಿಕ ಚಿತ್ರಗಳನ್ನು ನಾವು ಕಂಡ್ವಿ ಒಂದು ಕನ್ನಡ ಚಿತ್ರರಂಗದಲ್ಲಿ. ಒಂದು ಕಾಟೇರ, ಮತ್ತೊಂದು ಲ್ಯಾಂಡ್ ಲಾರ್ಡ್. ನೋಡಿ, ಲ್ಯಾಂಡ್ ಲಾರ್ಡ್ ಇದು ಮೂವಿ ಅಲ್ಲ, ಇದು ಕೇವಲ ಒಂದು ಚಿತ್ರ ಅಲ್ಲ, ಇದು ದಲಿತರ, ಶೋಷಿತರ, ನೊಂದವರ ಅವರ ಒಂದು ಪ್ರತಿಬಿಂಬ. ನಾವು ಎಲ್ಲರ ಕಥೆಗಳನ್ನು ಪಠ್ಯಪುಸ್ತಕಗಳಲ್ಲಿ ಓದ್ತೇವೆ, ಪುರಾಣಗಳನ್ನು ಪಠ್ಯಪುಸ್ತಕಗಳಲ್ಲಿ ಓದ್ತೇವೆ, ಎಲ್ಲರ ಸಾಮ್ರಾಜ್ಯವನ್ನು ಪಠ್ಯಪುಸ್ತಕಗಳಲ್ಲಿ ಓದ್ತೇವೆ. ಆದರೆ ಶೋಷಣೆಯ, ದಲಿತರ ನೋವಿನ ಕಥೆಯನ್ನು ಯಾವುದಾದರೂ ಪಠ್ಯಪುಸ್ತಕದಲ್ಲಿ ಓದಿದ್ದೀವಾ? ಇಲ್ಲವೇ ಇಲ್ಲ. ನಮ್ಮವರ ಬದುಕನ್ನು ಎಲ್ಲಿಯೂ ಕಾಣಿಸಿಲ್ಲ ಬರವಣಿಗೆ ರೂಪದಲ್ಲಿ. ಆದರೆ ಈ ಥರದ ಮೂವಿಗಳ ಮೂಲಕ ಶೋಷಿತರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ಬಹಳ ಅಚ್ಚುಕಟ್ಟಾಗಿ ಮೂವಿನಲ್ಲಿ ತೋರಿಸಿದ್ದಾರೆ. ಎಲ್ಲರೂ ಬಂದು ನೋಡಿ. ಮತ್ತು ನೋಡಿ, ಅಂದವಾದ ಹೆಣ್ಮಕ್ಳನ್ನು ಊರ್ಬಸ್ವಿ ಮಾಡೋದು, ಅಥವಾ ಒಂದು ತುಂಡು ಭೂಮಿಗಾಗಿ ಎಷ್ಟು ಪರದಾಡಬೇಕು ನನ್ನ ಜನ. ನಾನು ಒಬ್ಬ ದಲಿತಲಾಗಿ ಹೇಳ್ತಿದ್ದೀನಿ, ನನ್ನ ಜನ ಒಂದು ತುಂಡು ಭೂಮಿಗಾಗಿ ಅವರ ಜೀವನ ಎಲ್ಲ ಸವಸುವಂಥದ್ದು, ಹೋರಾಟದ ಬದುಕು ಹೇಗಿತ್ತು ಅನ್ನೋ ಒಂಥರ ಕರುಣಾಜನಕವಾದಂಥ ಕತೆ. ತುಂಬ ಕಣ್ಣಲ್ಲಿ ನೀರು ಹಾಕೊಂಡಿದ್ದೀನಿ ನಾನು. ಯಾಕಂದರೆ ನನ್ನ ಜನ ಹಿಂಗೆಲ್ಲ ಕಷ್ಟಪಟ್ಟು ಬದುಕಿದ್ರ, ಹೀಗೆಲ್ಲ ಹೋರಾಟ ಮಾಡಿದ್ರ, ಆ ಹೋರಾಟದ ಪ್ರತಿಫಲವಾಗಿ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂತ ನನಗನ್ನಿಸ್ತು. ತುಂಬ ಹೆಮ್ಮೆ ಇದೆ ಈ ಚಿತ್ರದ ಬಗ್ಗೆ. ಸರ್, ಈ ಥರ ಚಿತ್ರ ಕೊಟ್ಟಿದ್ದಕ್ಕೆ ನಿಮಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ. ಹಾಗೆ ಈ ಹೆಣ್ಮಗಳಂತೂ ನಿಜಕ್ಕೂ ಈ ಹೆಣ್ಮಗಳು ಒಂದು ಚಿತ್ರರಂಗದ ಒಂದು ಭವಿಷ್ಯ ಇದೆ ಈಕೆಗೆ. ಯಾಕಂದರೆ ಜಿದ್ದಿಗೆ ಬಿದ್ದು ಚಿತ್ರ ಮಾಡಿಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಗೊತ್ತಾ? ಜಿದ್ದಿಗೆ ಬಿದ್ದು ನಟನೆ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ನಿಮಗೆ. ಹಾಗೆ ನಮ್ಮ ನಿರ್ದೇಶಕರಾದಂತಹ ಸರ್, ಎಲ್ಲಿತ್ತು ಸರ್ ತಲೆನಲ್ಲಿ ಈ ಥರದೊಂದು ಕತೆ? ಬಹಳ ಅದ್ಭುತವಾದಂಥ ಕಾಲ ಅದು. ಆಲ್ ದ ಬೆಸ್ಟ್. ಸೂಪರ್ ಸರ್, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು. ಜೈ ಭೀಮ್ ಎಲ್ಲರಿಗೂ. ಎಲ್ಲರಿಗೂ ಜೈ ಭೀಮ್, ಜೈ ಸಂವಿಧಾನ್. ಇದು ಎಲ್ಲ ಒಂದು ವರ್ಗಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲ ಹಿಂದುಳಿದ ವರ್ಗಗಳ ಜನರಿಗೆ ಇದು ಸೀಮಿತವಾಗಿದೆ. ಇಲ್ಲಿ ಬರೆದಿರುವ ಕಥೆ ಆಗಲಿ, ದುನಿಯಾ ವಿಜಯ್ ಸರ್ ಅವ್ರ ಮಗಳು ಹಾಗೂ ಇದರಲ್ಲಿ ಪಾತ್ರ ಮಾಡಿದ ಎಲ್ಲರಿಗೂ ತುಂಬ ಧನ್ಯವಾದಗಳು. ಹಾಗೂ ಇದು ಒಂದು ಸಂದೇಶ ಏನಂದರೆ, ಇದರಲ್ಲಿ ಬಂದಿರುವಂಥ ಒಂದು ಸ್ಟೋರಿ ಹೆಣ್ಣು ಮಕ್ಕಳು ಕುಟುಂಬ ಸಮೇತರಾಗಿ ಬಂದು ನೋಡಬೇಕು. ಮೊದಲಾಗಿ ನಮ್ಮ ಹೆಣ್ಣು ಮಕ್ಕಳಿಗಾಗಿ ಇರೋದು ಇದು. ಬಂದು ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ನೋಡಬೇಕಂತ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಬಂಧುಗಳೇ, ಈ ಸಿನಿಮಾ
ಭಾಳ ಮುಖ್ಯ. ಯಾಕೆ ಅಂತ ನನಗನ್ಸುತ್ತೆ ಇವತ್ತಿನ ಸಮಕಾಲೀನ ಸಂದರ್ಭದಲ್ಲಿ ಅಂದರೆ ಬಹಳ ಮೌಢ್ಯಗಳನ್ನು ಬಿತ್ತುವಂಥ ದೊಡ್ಡ ದೊಡ್ಡ ರೀತಿ ಒಳಗೆ ಪರ್ವತಗಳೇ ಬಂದು ಬಿದ್ದೋಗೋದು, ಈ ಥರ ವಾಸ್ತವಿಕ ಚಿತ್ರಗಳನ್ನ ನಿರ್ಮಾಣ ಮಾಡೋದಕ್ಕಿಂತ ಜನರಿಗೆ ಇವತ್ತಿನ ಜಂಜಿ ಇದೆಯಲ್ಲ, ಈ ಹೊಸ ತಲೆಮಾರಿನ ಯುವಕರಿಗೆ ಸಂವಿಧಾನವನ್ನು ಅರ್ಥ ಮಾಡಿಸೋವಂಥ ಒಂದು ಭಾಳ ಮಹತ್ವದ ಕೆಲಸವನ್ನು ಈ ಲ್ಯಾಂಡ್ಲಾರ್ಡ್ ಸಿನಿಮಾ ಮಾಡಿಸುತ್ತೆ. ಲ್ಯಾಂಡ್ಲಾರ್ಡ್ ಸಿನಿಮಾ ಏನು ಹೇಳುತ್ತೆ ಅಂದರೆ ಸಮಾನತೆಯ ಬದುಕನ್ನು ಹೇಳುತ್ತೆ, ಸಾಮಾಜಿಕ ಆರೋಗ್ಯವನ್ನು ಹೇಳುತ್ತೆ. ಹಾಗೆಯೇ ವಿಜಯ್ ಅವರಿಗೆ ಇರೋವಂಥ ಒಂದು ಈ ನೆಲದ ಬಗ್ಗೆಗಿನ ನಂಟಿದೆಯಲ್ಲ ಅದು ಹೇಳುತ್ತೆ. ಇದು ಸಂವಿಧಾನದ ಕಲಿಕೆ ಬರೀ ದಲಿತರ ವಿಮೋಚನೆ ಅಲ್ಲ, ಸಂವಿಧಾನದ ಕಲಿಕೆ ಅನ್ನೋದು ಎಲ್ಲ ಜಾತಿಯ ಜನರ ವಿಮೋಚನೆಗೆ ಪಾಯಿಂಟ್ ಆಗಿರೋದು ಅದೊಂದೇ ಒಂದು. ಯಾಕೆಂದರೆ ಕೆಲವೇ 1-2 ವರ್ಗ ಬಿಟ್ಟರೆ ಇನ್ಯಾರೂ ಅಕ್ಷರ ಕಲಿಯೋಂಗಿರಲಿಲ್ಲ, ಇನ್ಯಾರೂ ಆಲೋಚನೆ ಮಾಡೋಂಗಿರಲಿಲ್ಲ, ಇನ್ಯಾರೂ ದೇವ್ರಿಗೆ ದಣಿಗಳಿರಲಿಲ್ಲ. ಅಂಥ ಸಮಾಜದಲ್ಲಿ ನಾವಿದ್ವಿ. ಇವತ್ತು ಈ ಮಣ್ಣಿನ ಗುಣವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ತೀವ್ರವಾಗಿ, ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡು ಅದಕ್ಕೆ ಸ್ಪಂದಿಸಿದ್ರು ಅವ್ರ ಸಿನಿಮಾಗಳ ಮೂಲಕ. ಅದೇ ರೀತಿ ನಮ್ಮ ವಿಜಯ್ ಅವರು ಕೂಡ ಸ್ಪಂದಿಸಿದ್ದಾರೆ. ಸಾರಿ, ಇದಕ್ಕೆ ನಮ್ಮ ಜಡೇಶ್ ಭಾಳ ಕಾರಣರಾಗಿದ್ದಾರೆ. ಮತ್ತು ನಮ್ಮ ನವನಟಿ ಭಾಗ್ಯ ಜಡೇಶ್ ಕೂಡ ಭಾಳ ಇದರಲ್ಲಿ ಅವರ ಕಸುವು ಕಾಣುತ್ತೆ, ಇವರ ಕಸುವು ನಟನೆ ಎಲ್ಲ ಕಾಣುತ್ತೆ. ಕಸುವು ನಟನೆಯ ಹಸಿವು ಕಾಣುತ್ತೆ ನಮ್ಮ ಗೆಳೆಯಂದು. ಮತ್ತು ನಮ್ಮ ಹಳೆಯ ಗೆಳೆಯ ಸತ್ಯಪ್ರಕಾಶ್ ಈ ಸಿನಿಮಾದ ಹಿಂದೆ ಇದ್ದಾರೆ. ಇವರೆಲ್ಲ ಸೇರ್ ಮಾಡಿರೋದು. ನಿಜ ಹೇಳಬೇಕು ಅಂದರೆ ಇದು ವಿಜಯ್ ಅವರು ಈ ಥರ ಸೋಷಿಯಲ್ ಜಾನರ್ ಸಿನಿಮಾಗಳನ್ನು ಮುಂದೆ ಮಾಡ್ತಾ ಇರಲಿ. ಕರ್ನಾಟಕದ ದುಡಿಯುವ ವರ್ಗದ ಜನ, ಎಲ್ಲ ಜಾತಿಯ ದುಡಿಯುವ ವರ್ಗದ ಜನ, ಇದರಲ್ಲಿ ಒಬ್ಬರು ಇಬ್ಬರಿಲ್ಲ, ಎಲ್ಲರನ್ನು ಒಳಗೊಂಡು ಅವರೊಬ್ಬ ಲೆಜೆಂಡ್ರಿ ನಟ ಆಗಿ ಡಾಕ್ಟರ್ ರಾಜ್ಕುಮಾರ್ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ನಮಸ್ತೆ. ಸ್ನೇಹಿತರೆ, ಇದು ತುಂಬ ಐತಿಹಾಸಿಕವಾದ ದಿನ. ನಾವು ರಂಗಭೂಮಿಯವರು ಬಂದಿದ್ದೀವಿ, ಸುಮಾರು ಜನ ಯೂತ್ಸು, ಬೆಂಗಳೂರಿನ ಬೇರೆ ಬೇರೆ ಕಾಲೇಜಿನ ಯುವಜನರು. ನಾವು ಸಾಮಾನ್ಯವಾಗಿ ರಂಗಭೂಮಿಯ ಪ್ರೇಯರ್ ಆಗಿ ಆಡುವಂಥ ಹಾಡಿದು ಮತ್ತು ಎಲ್ಲ ಹೋರಾಟಗಳ ರಾಷ್ಟ್ರಗೀತೆ ಅಂತ ಕರ್ನಾಟಕದಲ್ಲಿ ಕರಿತೀವಿ. ಮೊದಲ ಬಾರಿಗೆ ಇನ್ ದ ಹಿಸ್ಟ್ರಿ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಈ ಹಾಡನ್ನು ಒಂದು ಚಲನಚಿತ್ರಕ್ಕೋಸ್ಕರ ಹಾಡ್ತಾ ಇದ್ದೀವಿ. ಅದರ ಒಂದೇ ಒಂದು ಸ್ಟಾನ್ಸ್ ಹಾಡನ್ನ ಆಡ್ತೀವಿ, ಕಟ್ಟುತ್ತೇವ ನಾವು ಕಟ್ಟುತ್ತೇವ ಅಂತ. ಯಾರ್ಯಾರು ಇಲ್ಲಿ ಕ್ರಾಂತಿಕಾರಿ ಮತ್ತು ಸಮಾಜದ ನಾಯಕರಿದ್ದೀರ ನಾವೆಲ್ಲರೂ ನಮ್ಮ ಜೊತೆ ಸೇರ್ಬೋದು. ಇದು ಅಶ್ಮಿ ಥಿಯೇಟರ್ ಫೋರಮ್ ಬೆಂಗಳೂರಿನ ತಂಡದವರಿಂದ ಆಡ್ತಾ ಇರೋಂಥದ್ದು. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ, ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ, ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ, ಕುಲವಿಲ್ಲದ ಮನುಜ ಕುಲದ ಹೊಸ ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ. ಇವತ್ತು ಇಲ್ಲಿ ಈ ನೆಲದ ಹಾಡನ್ನ ವಿಜಯ್ ಅವರು ನಮಗೋಸ್ಕರ ಬರೆದಿದ್ದಾರೆ. ಈ ಹಾಡನ್ನ ನಾವೆಲ್ಲರೂ ಹಾಡಬೇಕಾಗಿದೆ. ಇನ್ನೊಂದು ಸ್ಟಾನ್ಸ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ, 100 ಮನಸ್ಸಿನ ಕೋಟಿ ಕನಸಿನ ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ, ಹಾಡ ಬರೆಯುತ್ತೇವ, ಈ ನೆಲದ ಹಾಡ ಬರೆಯುತ್ತೇವ, ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ, ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ. ಧನ್ಯವಾದಗಳು ಸರ್, ಇಂಥ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ಆತ್ಮೀಯರೇ ಮಾತಾಡ್ತೀವಿ ಸರ್, ಒಂದು ನಿಮಿಷ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.